ಇವತ್ತು ನಾವು ಪಿ ಸಿ ಬಿಲ್ಡ್ ಮಾಡಿದ್ದೇವೆ 90,000 ಮತ್ತು ಈ ಪಿ ಸಿ ನಾವು ಬಿಲ್ಡ್ ಮಾಡಿದ್ದೇವೆ ಸಂದೀಪ್ ಅವರಿಗೆ. ಇವರು ಆ್ಯಕ್ಚುಲಿ ಬೇಬಿ ಫೋಟೋಶೂಟ್ ಮಾಡ್ತಾರೆ. ಯಾಕೆ ಅವ್ರಿಗೋಸ್ಕರ ನಾವು ಈ ಪಿ ಸಿ ಬಿಲ್ಡ್ ಮಾಡಿದ್ದೇವೆ. ಅವ್ರ ಸಿಸ್ಟಮ್ ಮೇಲೆ ನಾವು ಏನೇನು ಕಾನ್ಫಿಗರೇಷನ್ ಹಾಕಿದ್ದೇವೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಬಟ್ ಬಿಫೋರ್ ದ್ಯಾಟ್ ನನ್ನ ಹೆಸರು ಸೈಫ್. ನಾವು ಆ್ಯಕ್ಚುಲಿ ಕಸ್ಟಮ್ ಪಿ ಸಿಸ್ ಬಿಲ್ಡ್ ಮಾಡ್ತೇವೆ. ನಮ್ಮ ಆಫೀಸ್ ಬಂದುಬಿಟ್ಟು ಜಾಲಹಳ್ಳಿ ವಿಲೇಜಲ್ಲಿ ಇದೆ. ಇಫ್ ನಿಮ್ಮಲ್ಲಿ ಯಾರಾದರೂ ಪಿ ಸಿ ಬಿಲ್ಡ್ ಮಾಡಬೇಕಂತ ಪ್ಲಾನಿಂಗ್ ಇದ್ದರೆ ನೀವು ಡೈರೆಕ್ಟ್ಲಿ ನಮ್ಮ ಆಫೀಸಿಗೆ ವಿಸಿಟ್ ಮಾಡ್ಬೋದು ಅಥವಾ ನೀವು ನಮಗೆ ಈ ನಂಬರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನಾನು ಮಾತಾಡ್ತೇನೆ ಪ್ರೊಸೆಸರ್ ಬಗ್ಗೆ. ನಾವು ಈ ಸಿಸ್ಟಮಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದೇವೆ ಅಂತ. ನಾವು ಇದರಲ್ಲಿ ಪ್ರೊಸೆಸರ್ ಯೂಸ್ ಮಾಡಿದ್ದೇವೆ i7 10th ಜನರೇಷನ್ ಪ್ರೊಸೆಸರ್. ಇದರಲ್ಲಿ ನಿಮಗೆ 8 ಕೋರ್ಸ್ ಮತ್ತು 16 ಥ್ರೆಡ್ ಸಿಗುತ್ತೆ. ನೋಡಿ, ಎಷ್ಟು ಕೋರ್ಸ್ ಜಾಸ್ತಿ ಇರ್ತದೆ ಅಷ್ಟು ನಿಮಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಕೋರ್ಸ್ ಮೊದಲು ನೋಡಬೇಕು ಯಾವಾಗಾದ್ರೂ ಪ್ರೊಸೆಸರ್ ಬೈ ಮಾಡಬೇಕಾದ್ರೆ. ಸೊ ಇದರಲ್ಲಿ 8 ಕೋರ್ಸ್ ಇದೆ, ಸಫಿಷಿಯಂಟ್. ಇವರು ಆರಾಮಾಗಿ ವರ್ಕ್ ಮಾಡಬಹುದು. ಫೋಟೋಶಾಪ್ ಮೇಲೆ ಆಗಲಿ ಅಥವಾ ವಿಡಿಯೋ ಎಡಿಟಿಂಗ್ ಆಗಲಿ ಇವರು ಆರಾಮಾಗಿ ಮಾಡಬಹುದು. ಇದರದ್ದು ಮತ್ತೆ ಮ್ಯಾಕ್ಸಿಮಮ್ ಟರ್ಬೋ ಬೂಸ್ಟ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 4.80 GHz ಇದೆ. ಇದರ ನಂತರ ನಾನು ಮಾತಾಡ್ತೇನೆ ಮದರ್ ಬೋರ್ಡ್ ಬಗ್ಗೆ. ನಾವು ಇದರಲ್ಲಿ ಮದರ್ ಬೋರ್ಡ್ ಯೂಸ್ ಮಾಡಿದ್ದೇವೆ MSI B560M VDH ವೈಫೈ ಮದರ್ ಬೋರ್ಡ್. ಇದರಲ್ಲಿ ನಿಮಗೆ ವೈಫೈ ಮತ್ತು ಬ್ಲೂಟೂತ್ ಎರಡು ಸಪೋರ್ಟ್ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ 2 M.2 ಸ್ಲಾಟ್ಸ್ ಅವೈಲೇಬಲ್ ಇದೆ. ನೀವು ಮದರ್ ಬೋರ್ಡ್ ಮೇಲೆ 2 SSD ಆರಾಮಾಗಿ ಇನ್ಸ್ಟಾಲ್ ಮಾಡಬಹುದು. ಮತ್ತು ಈ ಮದರ್ ಬೋರ್ಡ್ ಬಂದ್ಬಿಟ್ಟು 10th ಜನರೇಷನ್ ಮತ್ತು 11th ಜನರೇಷನ್ ಎರಡಕ್ಕೂ ಸಪೋರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಸಂದೀಪ್ ಅವರು ಇನ್ ಫ್ಯೂಚರಲ್ಲಿ 11th ಜನರೇಷನ್ಗೆ ಅಪ್ಡೇಟ್ ಮಾಡಬೇಕಂತ ಪ್ಲಾನಿಂಗ್ ಇದ್ರೆ ಅವರು ಆರಾಮಾಗಿ ಅಪ್ಡೇಟ್ ಮಾಡಬಹುದು ಈ ಮದರ್ ಬೋರ್ಡಲ್ಲಿ. ಮತ್ತು ಇದರಲ್ಲಿ ನಿಮಗೆ ಟೋಟಲಿ 6 USB ಪೋರ್ಟ್ ಸಿಗುತ್ತೆ. ಮತ್ತು USB ಪೋರ್ಟಲ್ಲಿ ಬೇರೆ ಬೇರೆ ಜನರೇಷನ್ USB ಪೋರ್ಟ್ ಇದೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಮತ್ತು ಥರ್ಡ್ ಜನರೇಷನ್. ಅವರು ಥರ್ಡ್ ಜನರೇಷನ್ USB ಪೋರ್ಟಲ್ಲಿ ಕನೆಕ್ಟ್ ಮಾಡಿದರೆ ಅವರಿಗೆ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ನಾವು ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡಿದ್ದೀವಿ ಗೀಗಾಬೈಟ್ದು GTX 1650 4GB ಗ್ರಾಫಿಕ್ಸ್ ಕಾರ್ಡ್. ಸೊ ಇದರಲ್ಲಿ ನಿಮಗೆ 3 ಡಿಸ್ಪ್ಲೇ ಪೋರ್ಟ್ ಸಿಗುತ್ತೆ. 2 ಬಂದ್ಬಿಟ್ಟು HDMI, ಮತ್ತೊಂದು ಬಂದ್ಬಿಟ್ಟು DP ಪೋರ್ಟ್. ಸೊ ಟೋಟಲಿ ನಿಮಗೆ 3 ಡಿಸ್ಪ್ಲೇ ಪೋರ್ಟ್ ಸಿಗುತ್ತೆ. ಇಫ್ ಇನ್ ಕೇಸ್ ಸಂದೀಪ್ ಅವರು 3 ಮಾನಿಟರ್ ಕನೆಕ್ಟ್ ಮಾಡಬೇಕಂತ ಪ್ಲಾನಿಂಗ್ ಅಲ್ಲಿ ಇದ್ರೆ ಅವರು ಆರಾಮಾಗಿ ಈ ಗ್ರಾಫಿಕ್ಸ್ ಕಾರ್ಡ್ ಇಂದ ಕನೆಕ್ಟ್ ಮಾಡಬಹುದು. ಇದರ ನಂತರ ನಾನು ಮಾತಾಡ್ತೇನೆ ರ್ಯಾಮ್ ಬಗ್ಗೆ. ಸೊ ಇದರಲ್ಲಿ ನಾವು ಟೋಟಲಿ ರ್ಯಾಮ್ ಯೂಸ್ ಮಾಡಿದ್ದೇವೆ 16 GB, 8 XPG, 8 GB 2 ಸ್ಟಿಕ್ಸ್ ನಾವು ಯೂಸ್ ಮಾಡಿದ್ದೇವೆ. ಓಕೆ, ಮತ್ತು ಇದ್ರದ್ದು ಸ್ಪೀಡ್ ಬಂದ್ಬಿಟ್ಟು 3200 MHz. ಮತ್ತು ಇದು DDR4 ರ್ಯಾಮ್. ಇದರಲ್ಲಿ ನಾವು SSD ಯೂಸ್ ಮಾಡಿದ್ದೇವೆ HPದು EX900 M.2 NVMe SSD. ಇದು 500 GB ಇದು. ನಾವು 500 GBದು SSD ಯೂಸ್ ಮಾಡಿದ್ದೇವೆ. ಮತ್ತು SSD ಇರಲೇಬೇಕು ರೀ, ರೈಟ್ಸ್. ಈಗಿಂದ ಎಲ್ಲ ಸಿಸ್ಟಮ್ ಬರ್ತದಲ್ಲ ಅದರಲ್ಲಿ SSD ಇರಲೇಬೇಕು. ಇಫ್ ನೀವು ಡೈರೆಕ್ಟ್ ಖಾಲಿ ಹಾರ್ಡ್ ಡಿಸ್ಕಲ್ಲಿ ಹೋಗಿದ್ದರೆ ನಿಮಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ SSD ಹಾಕಿದ್ದೇವೆ 500 GBದು. ಸೊ ಇದರ ನಂತರ ನಾವು ಸ್ಟೋರೇಜ್ಗೋಸ್ಕರ 1 TB ತೋಶಿಬಾದು ಹಾರ್ಡ್ ಡಿಸ್ಕ್ ಇದರಲ್ಲಿ ನಾವು ಹಾಕಿದ್ದೇವೆ. ಯಾಕೆಂದರೆ ಫೋಟೋಶಾಪ್ದು ತುಂಬ ಹ್ಯಾವಿ ಫೈಲ್ಸ್ ಇರ್ತದೆ. ಸೊ ಅವರಿಗೆ ಅಡಿಷ್ನಲಿ ಸ್ಟೋರೇಜ್ಗೋಸ್ಕರ ಹಾರ್ಡ್ ಡಿಸ್ಕ್ ಬೇಕೇ ಬೇಕು, ರೈಟ್. ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ 1 TBದು ಅಡಿಷ್ನಲಿ ಹಾರ್ಡ್ ಡಿಸ್ಕ್ ಹಾಕಿದ್ದೇವೆ. ಮತ್ತು ಇದರಲ್ಲಿ ಏರ್ ಕೂಲರ್ ನಾವು ಯೂಸ್ ಮಾಡಿದ್ದೇವೆ ಗೇಮ್ಡಿಯಾಸ್ದು ಬೋರ್ಆಸ್ E1 ಲೈಟ್ 410. ಈ ಏರ್ ಕೂಲರ್ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ. ಸೊ ಇದರಲ್ಲಿ ನಾವು ಪವರ್ ಸಪ್ಲೈ ಯೂಸ್ ಮಾಡಿದ್ದೇವೆ ಕೂಲರ್ ಮಾಸ್ಟರ್ದು 550 ವಾಟ್ದು ಬ್ರೋನ್ಸ್ ಸರ್ಟಿಫೈಡ್ ಪವರ್ ಸಪ್ಲೈನ ಯೂಸ್ ಮಾಡಿದ್ದೇವೆ. 550 ವಾಟ್ ಆರಾಮಾಗಿ ಇದಕ್ಕೆ ಸಾಕಾಗುತ್ತೆ. ಓಕೆ, ಸೊ ನಾವು 550 ವಾಟ್ದು ಪವರ್ ಸಪ್ಲೈ ಇದರಲ್ಲಿ ಯೂಸ್ ಮಾಡಿದ್ದೇವೆ. ಮತ್ತು ಇದರಲ್ಲಿ ನಾವು ಕ್ಯಾಬಿನೆಟ್ ಯೂಸ್ ಮಾಡಿದ್ದೇವೆ ಏರೋಕೂಲ್ದು ವೇವ್ V3. ಓಕೆ, RGB ಕ್ಯಾಬಿನೆಟ್ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ. ಕ್ಯಾಬಿನೆಟಲ್ಲೂ ಅವರಿಗೆ 3 ಮತ್ತು ಎಕ್ಸ್ಟ್ರಾ USB ಪೋರ್ಟ್ ಸಿಗುತ್ತೆ. ಮತ್ತು ಈ ಕ್ಯಾಬಿನೆಟಲ್ಲಿ 3 ಮದರ್ ಬೋರ್ಡ್ ಸಪೋರ್ಟ್ ಆಗುತ್ತೆ. ಓಕೆ, ಲೈಕ್ ATX, ಮೈಕ್ರೋ ATX ಮತ್ತು ITX 3 ಮದರ್ ಬೋರ್ಡ್ ಇದರಲ್ಲಿ ಆರಾಮಾಗಿ ಸಪೋರ್ಟ್ ಆಗುತ್ತೆ. ಮತ್ತು ಇವರು ನಮ್ಮಿಂದ ಕೀಬೋರ್ಡ್ ಮತ್ತು ಮೌಸ್ 2 ಬೈ ಮಾಡಿದ್ರು. ಸೊ ನಾವು ಇವರಿಗೆ ಸಜೆಸ್ಟ್ ಮಾಡಿದ್ದೇವೆ AT Sportsದು KM540 ಗೇಮಿಂಗ್ ಕೀಬೋರ್ಡ್. ಸೊ ಮತ್ತು ಇವರು ನಮ್ಮಿಂದ ಮಾನಿಟರ್ ಸಹ ಬೈ ಮಾಡಿದ್ರು 27 ಇಂಚ್ದು. ನಾವು ಇವರಿಗೆ ಗೇಮಿಂಗ್ ಮಾನಿಟರ್ ಕೊಟ್ಟಿದ್ದೇವೆ ವ್ಯೂಸಾನಿಕ್ದು ಕರ್ವ್ಡ್ ಮಾನಿಟರ್ 240 Hz ರಿಫ್ರೆಶ್ ರೇಟ್ ಜೊತೆಗೆ ಈ ಮಾನಿಟರ್ ಬರ್ತದೆ. ಸೊ ಈ ಮಾನಿಟರ್ಸ್ ನಾವು ಅವರಿಗೆ ಕೊಟ್ಟಿದ್ದೇವೆ. ಸೊ ಇದೆಲ್ಲ ಕಾಂಪೊನೆಂಟ್ಸ್ ನಾವು ಇವ್ರ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಅನಿಸಿರ್ಬೋದು. ಇಫ್ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇಫ್ ಮತ್ತು ನಿಮ್ಮಲ್ಲಿ ಯಾರಾದರೂ ಬೈ ಮಾಡಬೇಕಂತ ಪ್ಲಾನಿಂಗಲ್ಲಿ ಇದ್ದರೆ ನೀವು ನಮ್ಮ ಶಾಪಲ್ಲಿ ಡೈರೆಕ್ಟ್ಲಿ ವಿಸಿಟ್ ಮಾಡ್ಬೋದು. ಸೊ ಸಿಗ್ತೀರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟರವರೆಗೆ